ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರು, ಇವತ್ತು ಭಾಳ ವಿಶೇಷವಾದಂಥ ಎಪಿಸೋಡ್ನ ಮಾಡ್ತಾಯಿದ್ದೀನಿ. ಆ ಸಬ್ಜೆಕ್ಟ್ ಟಾಪಿಕ್ ಏನಪ್ಪ ಅಂತಂದರೆ, ಕೆಲಸ ಮಾಡೋಕ್ಕಾಗಲ್ಲ, ಸುಸ್ತು, ಸಂಕಟ ಅಂತಾರೆ. ಓದೋ ಹುಡುಗರು ಓದೋಕ್ಕಾಗಲ್ಲ, ನನಗೆ ಶಕ್ತಿ ಇಲ್ಲ ಅಂತಾರೆ. ವ್ಯಾಪಾರ ಮಾಡೋಕ್ಕೆ ನನಗೆ ಶಕ್ತಿ ಇಲ್ಲ, ಕೂತ್ಕೊಂಡು ವ್ಯಾಪಾರ ಮಾಡೋಕ್ಕೆ ಶಕ್ತಿ ಇಲ್ಲ, ಪೂಜೆ ಮಾಡೋಕ್ಕೆ ನನಗೆ ಆಗ್ತಾಯಿಲ್ಲ, ಶಕ್ತಿ ಇಲ್ಲ, ನನಗೆ ಯಾವುದಾದ್ರು ಒಂದು ವ್ಯವಹಾರ ಮಾಡಬೇಕು ಅಂದರೆ ಮನಸ್ಸು ಮತ್ತು ದೇಹದಲ್ಲಿ ನನಗೆ ಶಕ್ತಿ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಓದೋ ಅಂತೇಳಿ ಓದೋಕ್ಕೆ ಕೂರಿಸಿದ್ರೆ ಅವನಿಗೆ ಓದೋಕ್ಕಿಂತ ಕೂತಾಗ ಮಂಕಾಗ್ಬಿಡ್ತಾರೆ. ಓದೋಕ್ಕಿಂತ ಶುರು ಮಾಡಿದಾಗ ಮಂಕಾಗ್ಬಿಟ್ಟು ಏನೋ ನಿದ್ದೆ ಬಂದಂಗೆ ಆಗೋದು, ವಾಂತಿ ಬಂದಂಗೆ ಆಗೋದು. ಓದೋಕ್ಕೆ ಅಂತ ಶುರುವಾದಾಗ ಸುಸ್ತು, ಸಂಕಟ, ವಾಂತಿ ಬಂದಂಗೆ ಆಗೋದು, ಸಡನ್ನಾಗಿ ಮಲ್ಕೋಬೇಕು ಅನಿಸುತ್ತೆ. ಅಡುಗೆ ಮನೆಗೆ ಹೋಗಿ ಅಡುಗೆ ಕೆಲಸ ಮಾಡಬೇಕು, ಪಾತ್ರೆ ತೊಳಿಬೇಕು, ತರಕಾರಿ ಹೆಚ್ಚಬೇಕು, ಏನೇನು ಬೇಕೋ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾರೆ. ಮಾಡ್ತಾ ಮಾಡ್ತಾ ಸುಸ್ತಾಗತ್ತೆ, ಬೆವರು ಬರುತ್ತೆ, ಸಿಕ್ಕಾಪಟ್ಟೆ ಬೆವರು ಬರುತ್ತೆ, ಸಂಕಟ ಶುರುವಾಗತ್ತೆ. ಸಂಕಟ ಅಂತಂದರೆ ನಿಲ್ಲಕ್ಕಾಗಲ್ಲ, ಕೂರೋಕ್ಕಾಗಲ್ಲ, ಮಲಗೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ, ಇದು ಸಂಕಟ. ಕೆಲವು ವ್ಯಾಪಾರ ಮಾಡ್ತಿರ್ತಾರೆ, ಇದಕ್ಕಿದ್ದಾಗೆ ಬೆವರು, ಏನೋ ಒಂದು ರೀತಿ ಅವರಿಗೆ ಬಾಡಿನಲ್ಲಿ ಹಿಂಸೆ ಆದಾಗೆ, ಪದೇ ಪದೇ ರೀಸರ್ಚ್ ಮಾಡಬೇಕು ಅನಿಸುತ್ತೆ. ವ್ಯಾಪಾರದಲ್ಲಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ. ಆಫೀಸಿಗೆ ಕೂತ್ಕೊಂಡು ಕೆಲಸ ಮಾಡಬೇಕು ಅನಿಸುತ್ತೆ. ಆಫೀಸ್ಗೆ ಹೋಗ್ತಾರೆ, ಹೋದ ತಕ್ಷಣ ಒಂದು 5 ನಿಮಿಷ ಆದ ತಕ್ಷಣ ಏನೋ ಮಂಕ್ ಬಂದಂಗೆ ಆಗೋದು, ಸುಸ್ತು. ನೀರು ಕುಡಿತಾರೆ, ಕಾಫಿ ಕುಡ್ಕೊಂಬರ್ತಾರೆ, ಟೀ ಕುಡಿತಾರೆ, ಆದರೂ ಕೂಡ ಸುಸ್ತು. ಏನೋ ಒಂಥರ ಹೊಟ್ಟೆಲೆಲ್ಲ ಗುಳು 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 ಶಬ್ದ, ಕೂರೋಕ್ಕಾಗಲ್ಲ ಹೆಚ್ಚಿಗೆ ಹೊತ್ತು, ನಿಂತ್ಕೊಂಡ್ರೆ ಏನೋ ಒಂದು ರೀತಿ ಭಯ ಆದಂಗೆ ಆಗೋದು. ವಾಪಸ್ ಬಂದು ಕೂತ್ಕೊಂಡು ಕೆಲಸ ಮಾಡೋಕ್ಕೆ ಹೋದಾಗ ಅರ್ಧಂಬರ್ಧ ಕೆಲಸ ಆಗುತ್ತೆ, ಏನು ಕೆಲಸ ಮಾಡ್ತೈತಿಂದ ಗಮನ ಇರೋದಿಲ್ಲ. ಇದಿಷ್ಟು ಇವತ್ತಿನ ಸಂಚಿಕೆ ಸಿಂಪ್ಟಮ್ಸು, ಲಕ್ಷಣಗಳು. ನಮ್ಮ ಬದುಕಿನಲ್ಲಿ ಒಬ್ಬ ಮನುಷ್ಯ ಆರೋಗ್ಯವಾಗಿ ಲವಲವಿಕೆ ಅಂತ ಇದ್ದರೆ ಎಲ್ಲ ಥರ ಕೆಲಸನೂ ಮಾಡೋಕ್ಕೆ ಬಿಡ್ತಾನೆ. ಕೆಲಸ ಮಾಡೋಕ್ಕೆ ನನಗೆ ಮನಸ್ಸಿಲ್ಲ, ಮನಸ್ಸಿಗೂ ಕೂಡ ಒಂದು ರೀತಿ ಭಾರ, ದೇಹದಲ್ಲಿ ಸುಸ್ತು, ಸಂಕಟ ಅಂದರೆ ಸಂಕಟ ಅನ್ನೋದನ್ನು ಇವತ್ತುವರೆಗೆ ಯಾರೂ ನೋಡೋಕ್ಕಾಗಿಲ್ಲ, ಅದು ಅನುಭವಿಸ್ತೀವಿ. ಏನು, ಒಂದು ಕಡೆ ಕೂರೋಕ್ಕಾಗಲ್ಲ, ನಿಂತರೆ ನಿಲ್ಲಕ್ಕಾಗಲ್ಲ, ಮಲಗಿದ್ರೆ ಮತ್ತೆ ಎದ್ದೊಳ್ಬೇಕು ಅನಿಸುತ್ತೆ, ಎದ್ಮೇಲೆ ಪುನಃ ಕೂತ್ಕೋಬೇಕು ಅನಿಸುತ್ತೆ, ಕೂತ್ಮೇಲೆ ಮತ್ತೆ ಮಲ್ಕೋಬೇಕು ಅನಿಸುತ್ತೆ. ವಿಚಿತ್ರವಾದದ್ದು ನೋಡೋದು. ಯಾರು ಹುಚ್ಚರು, ಇವ್ರಿಗೇನು ತಲೆ ಕೆಟ್ಟೋಗಿದೆಯಾ ಅನ್ನೋ ಲೆವೆಲಿಗೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ನಮ್ಮ ಶರೀರದ ಅಂಗಾಂಗಗಳ ಆ ರೀತಿ ನಡೆಸ್ತಾ ಇರ್ತದೆ. ಇದು ಒಂದು. ಕೆಲವರಲ್ಲಿ ನಾನಿವಾಗ ಅನ್ನ ಮಾಡೋಕ್ಕೆ ಇಟ್ಟಿದ್ದೀನಿ, ಅನ್ನ ಮಾಡಬೇಕು ಅಂಥೇಳಿ ಅನ್ನಕ್ಕೆ ಇಟ್ಬಿಡ್ತಾರೆ. ಇಟ್ಮೇಲೆ ಇಡೋ ತನಕ ಚೆನ್ನಾಗಿರು, ಇಟ್ಮೇಲೆ ಒಂದೆಲ್ಲ ಏನೋ ಬೇರೆ ಕೆಲಸ ಮಾಡೋಕ್ಕಂತ ಹೋಗ್ತಾರೆ. ಅನ್ನದ ಪಾಡು ಅನ್ನ ಆಗ್ತಿದೆ, ಅಲ್ಲಿ ಹೋದಾಗ ಅಲ್ಲೇ ಹಂಗೆ ಕೂತ್ಕೊಂಡು ಸುಸ್ತಾಗಿ ನಿದ್ದೆ ಮಾಡಿಬಿಡ್ತಾರೆ, ಅನ್ನ ಹೋಯ್ತು. ಆಫೀಸಲ್ಲಿ ಕೆಲಸ ಪ್ರಾರಂಭ ಮಾಡ್ತಾ 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 ನಿಧಾನಕ್ಕೆ ಕಣ್ಣಲ್ಲಿ ನೀರು ಬಂತು, ಹೊಡೆದಿಲ್ಲ ಬೈದಿಲ್ಲ ಏನಿಲ್ಲ, ಸುಮ್ಮನೆ ಕಣ್ಣಲ್ಲಿ ನೀರು ಬಂತು, ಮಾಡ್ತಾ ಮಾಡ್ತಾ ಹಂಗೆ ಕುರ್ಚಿ ಮಲ್ಕೊಂಡ್ಬಿಡ್ತಾನೆ. ವ್ಯಾಪಾರ ಮಾಡ್ತಾ ಇರ್ತಾನೆ, ಹಾಗೆ ಮಾತಾಡ್ತಾ ನಿದ್ಗಣ್ಣು ತೂಕಡಿಕೆ 5 ರೂಪಾಯಿ ಕೊಡೋ ಕಡೆ 500 ರೂಪಾಯಿ ಲೋಟ್ ಕೊಟ್ಬಿಡ್ತಾನೆ. ಕನ್ಫ್ಯೂಷನ್ ಮೈಂಡು, ಭಾಳ ಕನ್ಫ್ಯೂಷನ್ ಆಗ್ತಾಯಿದೆ ಮೈಂಡಲ್ಲಿ. ಅನ್ನಕ್ಕಿಟ್ಟಿದ್ದೀನಿ, ನಾನು ಮರ್ತೇ ಹೋಯ್ತು, ನಿದ್ದೆ ಬಂತು. ಕಂಪ್ಯೂಟರ್ ಆಪ್ರೇಟ್ ಮಾಡ್ತಿದ್ದಂಗೆ ನೋಡ್ತಾ ಕಣ್ಣಲ್ಲಿ ನೀರು ಬಂತು, ಹಂಗೆ ಮಲ್ಕೊಂಬಿಟ್ಟ. ಏನು ಮಾಡ್ತಾ ಇದ್ದೀನಿ ಗೊತ್ತೇ ಇಲ್ಲ, ಬಾಯೆಲ್ಲ ಒಣಗ್ತಾ ಇದೆ, ಗಂಟ್ಲಲ್ಲಿ ಡ್ರೈ ಆಗಿಬಿಟ್ಟಿದೆ, ಮಾತು ಬರ್ತಿಲ್ಲ,
ಇದೆಲ್ಲ ಯಾಕಾಗ್ತಿದೆ ಅಂತ ಗೊತ್ತಿಲ್ಲ. ಚೆನ್ನಾಗೇ ಇದ್ದೀವಿ, ನೋಡೋಕ್ಕೆ ಏನು ಡ್ಯಾಮೇಜ್ ಆಗಿಲ್ಲ, ಕುರುಡ್ರಲ್ಲ ಕುಂಟ್ರಲ್ಲ, ಕೈ ಕಾಲೆಲ್ಲ ಚೆನ್ನಾಗಿದೆ, ಎಲ್ಲ ಆರಾಮಾಗಿದೆ. ಗಾಡಿ ಓಡಿಸ್ಕೊಂಬಂದು ಆಫೀಸಿಗೆ ಬಂದು ಕೂತಿದ್ದಾನೆ, ಚೆನ್ನಾಗೇ ಬಂದು ಓಡಿಸ್ಕೊಂಬಂದ, ಕೆಲಸ ಮಾಡೋಕ್ಕಾಗ್ತಿಲ್ಲ. ಮನೆಯಿಂದ ಅಂಗಡಿ ಬಂದು ಅಂಗಡಿ ಓಪನ್ ಮಾಡಿ ಅಂಗಡಿ ಒಳಗೆ ಕೂತಿದ್ದಾನೆ, ಆಗ್ತಾಯಿಲ್ಲ. ಕೆಲವರಿಗೆ 2 ನಿಮಿಷಕ್ಕೂ ರೀಸಸ್ ಮಾಡಬೇಕು ಅನಿಸುತ್ತೆ, ಮೂತ್ರ ವಿಸರ್ಜನೆ ಮಾಡಬೇಕು ಅನಿಸುತ್ತೆ. ಕೆಲವರಿಗೆ ಇದಕ್ಕಿದ್ದಾಗೆ ಬೆವರು, ಸಿಕ್ಕಾಪಟ್ಟೆ ಬೆವರು. ಈ ಥರ ಒಂದು ಬಾಡಿ ಒಳಗೆ ಆಗೋ ರಿಯಾಕ್ಷನ್ಸ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದು ಆ ಸಮಯದಲ್ಲಿ, ಆ ಸಂದರ್ಭದಲ್ಲಿ ಗೊತ್ತಾಗೋದಿಲ್ಲ. ಮೊನ್ನೆ ಯಾರೋ ಒಬ್ಬರು ರಿಸೆಪ್ಷನ್ಗೆ ಹೋಗಿದ್ದಾರೆ, ಮದುವೆಯಲ್ಲಿ ಆರ್ತಕ್ಷತೆಗೆ, ಜೋರ ನಡೀತಾ ಇದೆ ಆರ್ತಕ್ಷತೆ. ಇವ್ರು ಕ್ಯೂನಲ್ಲಿ ನಿಂತಿದ್ದಾರೆ ಗಿಫ್ಟ್ ಇಟ್ಕೊಂಡು. ಇದಕ್ಕಿದ್ದಾಗೆ ಬೆವರಾಯಿತು, ಸುಸ್ತಾಯಿತು, ನನಗೇನೋ ಹೆಜ್ಜೆ ಹಾಕೋಕ್ಕೆ ಆಗಲ್ಲ ಮುಂದೆ, ನೀನೇ ಹೋಗಿ ಕೊಟ್ಬಿಟ್ಟು ಬಂದುಬಿಡು ಗಿಫ್ಟು ಅಂಥೇಳಿ ಹೆಂಡ್ತಿ ಕಳಿಸಿದ್ರಂತೆ. ಸುಸ್ತು ಅಂತ ಅವರೆಲ್ಲ ಅಂದ್ಕೊಂಡು ಕೂತ್ಕೊಂಬಿಟ್ರಂತೆ. ಒಂದು 15 ನಿಮಿಷ ಆದಮೇಲೆ ಯಾರೋ ನೀರು ತಂದು ಕೊಟ್ಟರು, ಕುಡಿದ್ಮೇಲೆ ಸ್ವಲ್ಪ ಸರೋಯಿತು. ಆಮೇಲೆ ಎದ್ದು ಮಾಮೂಲಿಯಾಗಿ ವಾಪಸ್ಸು ಬಂದರು. ನಮಗೆ ಇದೇನಾಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಕಾಲೇಜಲ್ಲಿ ಪ್ಲ್ಯಾಟ್ಫಾರ್ಮಲ್ಲಿ ನಿಂತ್ಕೊಂಡು ಲೆಕ್ಚರರ್ ಪಾಠ ಮಾಡ್ತಿದ್ದಾರೆ. ಪಾಠ ಮಾಡ್ತಾ ಅವ್ರಿಗೆ ಸಿಕ್ಕಾಪಟ್ಟೆ ಚೆನ್ನಾಗೆ ಪಾಠ ಮಾಡ್ತಿದ್ರು. ಹಾಗೇ ಏನೋ ಒಂಥರ ಸುಸ್ತಾದಂಗೆ ಆಯಿತು. ಸಡನ್ನಾಗಿ ಗೋಡೆ ಹಿಡ್ಕೊಂಡ್ರಂತೆ. ಆಮೇಲೆ ಹಂಗೆ ಕೆಳಗೆ ಕೂತ್ಕೊಂಡ್ಬಿಟ್ರಂತೆ. ಹುಡುಗರೆಲ್ಲ ಏನಾಯಿತೋ ಏನೋ ಅಂದ್ಬಿಟ್ಟು ಹೋಗಿ ಸಡನ್ನಾಗಿ ನೀರು ತಂದು ಕುಡಿಸಿದ್ದಾರೆ. ನೀರು ಕುಡಿದೊಂದು 2 ನಿಮಿಷಕ್ಕೆ ಆರಾಮಾದ್ರಂತೆ. ಡಾಕ್ಟರ್ ಹತ್ರ ಇದೆಲ್ಲ ಟೆಸ್ಟ್ ಮಾಡಿದಾಗ ನೀವು ನಾರ್ಮಲ್ ಆಗಿದ್ದೀರಿ ಅಂದ್ರಂತೆ. ನಾರ್ಮಲ್ ಆಗಿದ್ದೀರಿ, ಏನೂ ಪ್ರಾಬ್ಲಮ್ ಇಲ್ಲ, ನಾರ್ಮಲ್ ಆಗಿದ್ದೀರಿ, ಆರಾಮಾಗಿದ್ದೀರಿ, ನಿಮಗೇನೋ ಭ್ರಮೆ ಇದೆ, ನೀವೇನೋ ಚಿಂತೆ ಮಾಡ್ತೀರಾ, ಏನೋ ಕೊರಗ್ತೀರಾ ಅಂತ ಅಂದ್ರಂತೆ. ಇಷ್ಟು ಸಿಂಪ್ಟಮ್ಸ್ ನಿಮ್ಗೆ ಹೇಳಿದ್ಮೇಲೆ, ಡಾಕ್ಟ್ರು ಏನೂ ಇಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ಯಾಕೆ ನಮಗೆ ಈ ಪ್ರಾಬ್ಲಮ್ ಬರ್ತಿದೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ. ಯಾತಕ್ಕೆ ಈ ರೀತಿ ನಿಮಗೆ ಶಕ್ತಿ ಇಲ್ಲ ಕೆಲಸ ಮಾಡೋಕ್ಕೆ, ಪಾತ್ರೆ ತೊಳೆಯೋಕ್ಕೆ, ಬಟ್ಟೆ ತೊಳೆಯೋದಕ್ಕೆ, ಕಸ ಗುಡೋಕ್ಕೆ ಶಕ್ತಿ ಇಲ್ಲ, ಮನೆ ಕಸ ಎಲ್ಲ ಬಿದ್ದಿದೆ ಗುಡ್ಸೋಕ್ಕೂ ಅಂತ ಹೋಗ್ತೇವೆ, ಸುಸ್ತು ಸಂಕಟ ಅಂತಾರೆ. ಪಾತ್ರೆ ತೊಳೆಯೋಕೆ ಹೋಗೋಣ ಅಂದರೆ ಅಯ್ಯೋ ನನಗೆ ಆಗ್ತಿಲ್ಲ, ಸುಸ್ತು ಸಂಕಟ ಅಂತಾರೆ. ಅಡುಗೆ ಮಾಡೋಕ್ಕಾಗ್ತಿಲ್ಲ, ಸುಸ್ತು ಸಂಕಟ ಅಂತಾರೆ. ಆಫೀಸಾಗ ಕೂತ್ಕೊಂಡು ಕೆಲಸ ಮಾಡೋಕ್ಕಾಗ್ತಿಲ್ಲ, ಏನೋ ಒಂಥರ ಸುಸ್ತು ಸಂಕಟ ಅಂತಾರೆ. ಅಂಗಡಿ ತೆಗೆದು ಬಿಸ್ನೆಸ್ ಮಾಡಬೇಕು, ವ್ಯಾಪಾರ ನಡೀತಾ ಇದೆ, ನನಗೆ ಕೂರೋಕ್ಕಾಗ್ತಿಲ್ಲ, ಜನಗಳ ಜೊತೆ ಮಾತುಕತೆ ಆಡಿ ನಾನು ಏನು ವ್ಯಾಪಾರ ಮಾಡಬೇಕು ಮಾಡೋಕ್ಕಾಗ್ತಿಲ್ಲ, ಸುಸ್ತು ಸಂಕಟ, ಯಾಕೋ ಒಂಥರ ಬೆವರು, ನಿಶಕ್ತಿ ಥರ ಆಗುತ್ತೆ ಅಂತಾರೆ. ಓದೋ ಹುಡುಗರು ಓದೋಕ್ಕೆ ಕೂತಾಗ ನಂಗೆ ಓದೋಕ್ಕೆ ಆಗ್ತಿಲ್ಲ, ಪುಸ್ತಕ ತೆಗೆದು ಓದೋಕ್ಕೆ ಅಂತಾಗಲೇ ಶುರುವಾಗ್ಬಿಡ್ತದೆ ಅವ್ರಿಗೆ ಸಂಕಟ, ಸುಸ್ತು, ಏನೋ ಒಂದು 200 ಮೈಲಿ ನಡೆದಿರೋಷ್ಟು ಸುಸ್ತು. ಏನು ದೊಡ್ಡ ಬೆಟ್ಟ ಹತ್ತಿ ಇಳಿದಿದ್ದೀವಿ, ಆ ಲೆವೆಲ್ಗೆ ಸುಸ್ತಾಗಿದೆ, ಆ ಲೆವೆಲ್ಗೆಲ್ಲ ಮೈ ಭಾರ, ಆ ಲೆವೆಲ್ಗೆಲ್ಲ ಮಂಡಿ ನೋವು, ಪಾದ ನೋವು, ಆಮೇಲೆ ಸರಿ ಹೋಗ್ಬಿಡ್ತೀವಿ. ಏನಕ್ಕೆ ಆಗ್ತಿದೆ ಅಂತಂದರೆ ನಮ್ಮ ಬಾಡಿನಲ್ಲಿ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಲೆವೆಲ್ ಕಮ್ಮಿ ಆದಾಗ ಈ ರೀತಿ ಆಗುತ್ತೆ. ನಮ್ಮ ಶರೀರದಲ್ಲಿ ಸೋಡಿಯಂ ಮತ್ತು ಪೊಟ್ಯಾಷಿಯಂ, ಈ ಮಿನರಲ್ಸ್, ಈ ಕೆಮಿಕಲ್ಸು ಯಾವಾಗ ಕಮ್ಮಿ ಆಯಿತೋ ನಮಗೆ ಆಗ ಸ್ಟ್ರೆಸ್ ಜಾಸ್ತಿ ಆಗಿಬಿಡ್ತದೆ, ಸಂಕಟ ಶುರುವಾಗತ್ತೆ. ಈ ಸೋಡಿಯಂ ಯಾವಾಗ ಬಾಡಿ ಕಮ್ಮಿ ಆಯಿತು, ಜಾಸ್ತಿ ಸುಸ್ತು. ಪೊಟ್ಯಾಷಿಯಂ ಯಾವಾಗ ಕಮ್ಮಿ ಆಯಿತು, ಬಾಡಿನಲ್ಲಿ ಬೆವರು ಬರುತ್ತೆ, ಕೈಯೆಲ್ಲ ಶೇಕ್ ಆಗುತ್ತೆ. ಯಾರೋ ನೆನ್ನೆ ಕಾಲಲ್ಲಿ ಶನಿವಾರ ಹೇಳ್ತಾ ಇದ್ರು ಒಬ್ಬರು, ನನ್ನ ಮಗ ಕಾಲೇಜ್ಗೆ ಹೋದ ತಕ್ಷಣ ಕೈಯೆಲ್ಲ ಶೇಕ್ ಆಗುತ್ತೆ, ಈಗ 1 ವಾರದಿಂದ ನಡುಕ್ತಾನೆ ಅಂಥೇಳಿ. ಪೊಟ್ಯಾಷಿಯಂ ಕೊರತೆ ಇದೆ. ಸೋಡಿಯಂ ಕಮ್ಮಿ ಆಯಿತು ಅಂದರೆ ಭಾಳ ಸುಸ್ತು ಮಾಡಕ್ಕೆ ಬಿಡ್ತದೆ. ಪೊಟ್ಯಾಷಿಯಂ ಕಮ್ಮಿ ಆಯಿತು ಅಂದರೆ ಕೈ ನಡುಕ, ಬೆವರು, ಗಾಬರಿ, ಭ್ರಮೆ ಎಲ್ಲ ಶುರುವಾಗ್ಬಿಡ್ತದೆ. ಇದ್ರ ಜೊತೆಗೆ ನಮಗೆ ಬಾಡಿ ಒಳಗೆ ಐರನ್ ಕಂಟೆಂಟು, ಕಬ್ಬಿಣದ ಅಂಶ, ಅದೇನಾದ್ರು ಡಿಫಿಷಿಯನ್ಸಿ ಇದ್ದಾಗ ಬಾಡಿನಲ್ಲಿ ಪೆನ್ ಬರೆಯೋಕ್ಕಾಗಲ್ಲ, ಲೋಟ ಎತ್ತಕ್ಕಾಗಲ್ಲ, ಬಕೆಟ್ ಎತ್ತಕ್ಕಾಗಲ್ಲ, ಒಂದು ಬ್ಯಾಗ್ ಇಟ್ಕೊಳ್ಳೋಕ್ಕಾಗಲ್ಲ, ಒಂದು ಪಾತ್ರೆ ಇಟ್ಕೊಂಡು ತೊಳೆಯೋಕ್ಕಾಗಲ್ಲ, ಕುಕ್ಕರ್ ಇಡೋಕ್ಕಾಗಲ್ಲ, ಏನೋ ಒಂದು ರೀತಿ ಏನೋ ನಮಗೆ ಲಕವ್ ಬಂದ್ಬಿಟ್ಟಿದ್ದೇನೋ, ಪ್ಯಾರಾಲಿಸಿಸ್ ಆಗಿದ್ದೇನೋ ಅನಿಸ್ಬಿಡ್ತದೆ ಬಾಡಿಲಿ ಐರನ್ ಕಂಟೆಂಟ್ ಕಮ್ಮಿ ಆದಾಗ. ಸೋಡಿಯಮ್ಮು, ಪೊಟ್ಯಾಷಿಯಮ್ಮು, ಐರನ್ ಕಂಟೆಂಟು 3 ಯಾವಾಗ ಬಾಡಿನಲ್ಲಿ ಕಮ್ಮಿ ಆಯಿತು ಅವಾಗೇನಾಗುತ್ತೆ, ಈ ಸುಸ್ತು, ಸಂಕಟ, ಬೆವರು, ಬಾಡಿಯೆಲ್ಲ ಲೈಟ್ ಆಗಿಬಿಡ್ತದೆ, ಬಾಡಿಯೆಲ್ಲ ಹಗುರ ಆಗಿಬಿಡ್ತದೆ.
ನಾನು ಏನಾದ್ರು ಆಗ್ತೀನೇನೋ ಅನಿಸ್ಬಿಡ್ತದೆ, ಭ್ರಮೆ ಬಂದುಬಿಡ್ತದೆ. ಈ ಥರ ದೋಷಗಳು ನಮಗೆ ವಾರಕ್ಕೆ 2-3 ದಿನ ಕೆಲವ್ರಿಗೆ ಆಗ್ತಿರ್ತದೆ. ಡಾಕ್ಟರ್ ಹತ್ರ ತೋರಿಸಿದಾಗ BP ನಾರ್ಮಲ್ ಇದೆ ರೀ, ನಿಮಗೆ ಬ್ಲಡ್ ಪ್ರೆಷರ್ ನಾರ್ಮಲ್ ಇದೆ, 120/80 ನಾರ್ಮಲ್ ಆಗಿದೆ, ಡಯಾಬಿಟಿಕ್ ಇಲ್ಲ ರೀ, ಡಯಾಬಿಟಿಕ್ಕು ನಾರ್ಮಲ್ ಇದೆ, ಮತ್ತು ಕೈಯೆಲ್ಲ ನಡುಗುತ್ತೆ, ಸುಸ್ತಾಗತ್ತೆ, ಸಂಕಟ ಆಗುತ್ತೆ, ಬೆವರು ಬರುತ್ತೆ, ಏನಾದ್ರು ಎತ್ತಬೇಕು ಅಂದರೆ ನನಗೆ ಆಗ್ತಾನೆ ಇಲ್ಲ. ಸಣ್ಣ ಪೆನ್ ಎತ್ತಕ್ಕೆ, ಒಂದು ಪೆನ್ ಎತ್ತಿಡ್ಕೊಳ್ಳೋಕ್ಕೆ ಶಕ್ತಿ ಇರೋದಿಲ್ಲ, ಆ ಲೆವೆಲ್ಗೆ ಹೊಟ್ಟೋಗ್ತದೆ ನೋಡಿ. ಇದಕ್ಕೆಲ್ಲ ಕಾರಣ ಈ ಸೋಡಿಯಮ್ಮು, ಪೊಟ್ಯಾಷಿಯಮ್ ಮತ್ತು ಐರನ್ನು. ಈ ಮೆಗ್ನೀಷಿಯಮ್ ಆ ಕೆಮಿಕಲ್ಸು ಬಾಡಿನಲ್ಲಿ ಕಮ್ಮಿ ಆದಾಗ ನಮಗೆ ಕಣ್ಣಲ್ಲಿ ನೀರು ಧಾರಾಕಾರ ಬರುತ್ತೆ. ಒಡಿಲಿಲ್ಲ, ಬೈಲಿಲ್ಲ, ಕೂಗಲಿಲ್ಲ, ಕಣ್ಣಲ್ಲಿ ನೀರು ಒಂದೊಂದು ಬರುತ್ತೆ. ಆಗ ನಮ್ಗೆ ಉಷ್ಣ ಆಗಿಬಿಟ್ಟಿದೆ, ಬಾಡಿ ಉಷ್ಣ ಇದೆ ಅಂಥೇಳಿ ತಂಪು ಮಾಡ್ಕೊಳ್ಳೋಕ್ಕೆ ಎಣ್ಣೆ ನೀರು ಹಾಕ್ಕೊಳ್ತೀವಿ, ಎಣ್ಣೆ ಸ್ನಾನ ಮಾಡ್ತೀವಿ, ಎಳ್ನೀರು ಕುಡಿತೀವಿ, ಎಲೆಕ್ಟ್ರೋಲೈಟ್ ಅಂತ ಅಂಗಡಿಲಿ ಸಿಗುತ್ತೆ, ಅದು ತೊಗೊಂಡು ಕುಡಿತೀವಿ ನೀರು ಮಿಕ್ಸ್ ಮಾಡಿ. ಹೀಗೆ ಸೋಡಿಯಮ್ಮು, ಪೊಟ್ಯಾಷಿಯಮ್ಮು, ಐರನ್ನು ಮತ್ತು ಮೆಗ್ನೀಷಿಯಮ್ ಈ 4 ನಮ್ಮ ಮಿನರಲ್ಸ್ಗಳು, ಈ ರಾಸಾಯನಿಕ ಪದಾರ್ಥಗಳು ಬಾಡಿನಲ್ಲಿ ಯಥೇಚ್ಛವಾಗಿಲ್ಲ ಅಂದರೆ ನೀವು ಎಷ್ಟೇ ಹೈಟ್ ಇರಿ, ಎಷ್ಟೇ ಬೆಳಗಿರಿ, ಎಷ್ಟೇ ಬ್ಯೂಟಿಫುಲ್ ಆಗಿರಿ, ಎಷ್ಟೇ ಕೋಟಿ ಇಟ್ಟಿರಿ, ಈ ಶುದ್ಧ ಓದಿದ್ರು ಕೂಡ ಈ 4 ಮಿನರಲ್ಸು ಒಳಗೆ ಆಟ ಆಡಿಸ್ಬಿಡುತ್ತೆ, ಶಕ್ತಿನ ಕುಂದುಬಿಡುತ್ತೆ, ಎನರ್ಜಿ ಲೆವೆಲ್ನ ಕಮ್ಮಿ ಮಾಡುತ್ತೆ. ಯಾವಾಗ ನಮಗೆ ಎನರ್ಜಿ ಲೆವೆಲ್ ಕಮ್ಮಿ ಆಯಿತು, ಎಲ್ಲ ಬಂದ್ ಮಾಡಿಬಿಡ್ತೀವಿ ನಾವು. ಕಸ ಗುಡಿಸಲ್ಲ, ಪಾತ್ರೆ ತೊಳೆಯಲ್ಲ, ಅಡುಗೆ ಮಾಡೋಕ್ಕಾಗ್ತಾಯಿಲ್ಲ, ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ವರ್ಕ್ ಮಾಡೋಕ್ಕಾಗ್ತಿಲ್ಲ, ವ್ಯಾಪಾರ ಮಾಡೋಕ್ಕಾಗ್ತಿಲ್ಲ, ವಾಕ್ ಮಾಡೋಕ್ಕಾಗ್ತಿಲ್ಲ, ಓದೋಕ್ಕಾಗ್ತಿಲ್ಲ. ಯಾವಾಗ ಈ 4 ಅಂಶಗಳು ಕಮ್ಮಿ ಆಯಿತು, ನಡುಕ ಶುರುವಾಗುತ್ತೆ ಬಾಡಿನಲ್ಲಿ, ಬೆವರು ಬಂದುಬಿಡ್ತು, ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೇನೋ ಅನ್ನೋ ಭ್ರಮೆ ಬರುತ್ತೆ. ಆದರೆ ಹಾರ್ಟ್ ಅಟ್ಯಾಕ್ ಆಗಲ್ಲ. ಇತ್ತೀಚೆಗೆ ಇದು ಜಾಸ್ತಿ ಆಗ್ತಿದೆ. ಇದಕ್ಕೆಲ್ಲ ಮೂಲ ಕಾರಣ ಸರಿಯಾಗಿ ನಿದ್ದೆ ಮಾಡದೇ ಇರೋದು. ನಾವು ತಿನ್ನೋವಂಥ ಆಹಾರ ಪದಾರ್ಥದಲ್ಲಿ ಪೊಟ್ಯಾಷಿಯಮ್ಮು, ಸೋಡಿಯಮ್ಮು, ಮೆಗ್ನೀಷಿಯಮ್, ಐರನ್ ಡಿಫಿಷಿಯನ್ಸಿ ಇದ್ದರೆ, ನಾವು ತಿನ್ನೋ ಆಹಾರದಲ್ಲಿ 4 ಖನಿಜಗಳು ಪದಾರ್ಥಗಳು ಕಮ್ಮಿ ಇತ್ತು ಅಂದರೆ ದೇಹಕ್ಕೆ ಬೇಕಾಗಿರೋದು ಸಿಗ್ತಾ ಇರಲ್ಲ ಊಟ ತಿಂಡಿನಲ್ಲಿ. ಇದನ್ನೆಲ್ಲ ಬಿಟ್ಟು ಅತಿಯಾಗಿ ಉಪವಾಸ ಮಾಡೋದ್ರಿಂದ, ಅತಿಯಾಗಿ ನಿದ್ದೆಗೆಡೋದ್ರಿಂದ, ನಿದ್ದೆ ಮಾಡಲಿಲ್ಲ ಅಂದರೆ, ಸಕಾಲಕ್ಕೆ ನೀರು ಕುಡಿಲಿಲ್ಲ ಅಂದರೆ, ಒಬ್ಬ ಮನುಷ್ಯ ದಿನಕ್ಕೆ 3 ಲೀಟ್ರ್ ನೀರು ಕುಡಿಬೇಕು. ಅವನು ಎಷ್ಟೇ ಉದ್ದ ಇರಲಿ, ಎಷ್ಟೇ ದಪ್ಪ ಇರಲಿ, ಎಷ್ಟೇ ಕುಳ್ಳಕ್ಕಿರಲಿ, 3 ಲೀಟ್ರ್ ನೀರು ಕುಡಿಬೇಕು. ಇಲ್ಲ ಅಂದರೆ ಸೋಡಿಯಮ್ಮು, ಪೊಟ್ಯಾಷಿಯಮು, ಮ್ಯಾಂಗನೀಸು ಮತ್ತು ಐರನ್ ಕಂಟೆಂಟು ಕಮ್ಮಿ ಆಗಿಬಿಟ್ಟು ಮೂಳೆ ಸೆಳೆತ, ಬೆವರು, ನಡುಕ ಮತ್ತು ಸುಸ್ತು, ಸಂಕಟ ಶುರುವಾಗಿಬಿಡ್ತದೆ. ಸೋಡಿಯಂ ಕಮ್ಮಿ ಆಗಕ್ಕೆ ಬಿಡಬಾರ್ದು, ಸುಸ್ತಾಗಿಬಿಡ್ತದೆ. ಪೊಟ್ಯಾಷಿಯಮ್ ಕಮ್ಮಿ ಆಗಕ್ಕೆ ಬಿಡಬಾರ್ದು. ಆವಾಗ ಏನೋ ನಮಗೆ ಒಂದು ಕಡ್ಡಿ ತೆಗೆದಲ್ಲಿ ಇಡೋಕ್ಕಾಗೋದಿಲ್ಲ, ಆ ಥರ ನಿಶಕ್ತಿ ಆಗಿಬಿಡ್ತೀವಿ. ತೂಕ ಎತ್ತಕ್ಕಾಗಲ್ಲ ಐರನ್ ಬಾಡಿ ಒಳಗಡೆ ಇಲ್ಲ ಅಂದರೆ. ಮೆಗ್ನೀಷಿಯಮ್, ಕಣ್ಣಲ್ಲಿ ನೀರು, ಬೆವರು, ಇದನ್ನೆಲ್ಲ ನಾವು ಕಾಲಕ್ಕೆ ಸರಿಯಾಗಿ ನಮ್ಮ ಬಾಡಿ ಕಳಿಸ್ಬೇಕು. ಯಾವುದರಿಂದ? ಕುಡಿಯೋ ನೀರಿನಿಂದ. ನಮಗೆ ಭಾಳ ನೀರು ನಮ್ಮ ಜೀವನದಲ್ಲಿ 50% ಕಾರ್ಯ ಕ್ಯೂರ್ ಮಾಡುತ್ತೆ. ಒಳ್ಳೆ ನೀರು, ಶುದ್ಧವಾದ ನೀರನ್ನ 3 ಲೀಟ್ರ್ ಕುಡಿಬೇಕು. ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇರುತ್ತೆ, H2O, ಹೈಡ್ರೋಜನ್ ಅಯಾನ್, ಆಕ್ಸಿಜನ್ ಇರುತ್ತೆ. ಆಕ್ಸಿಜನ್ ಮಾಡುತ್ತೆ ನರನಾಡಿಗಳಿಗೆ, ಆರ್ಟರೀಸ್, ವೇಯ್ನ್ಸಲ್ಲಿ ಹರಿಯೋ ರಕ್ತಗಳಿಗೆ ಆಕ್ಸಿಜನ್ ಸಪ್ಲೈ ಮಾಡಿ ಸುಸ್ತನ್ನು ಕಮ್ಮಿ ಮಾಡುತ್ತೆ. ಹೈಡ್ರೋಜನ್ ಏನು ಮಾಡುತ್ತೆ? ನಮ್ಮ ಬಾಡಿನಲ್ಲಿ ಬೆವರನ್ನು ಕಮ್ಮಿ ಮಾಡುತ್ತೆ, ನಡುಕನ್ನು ಕಮ್ಮಿ ಮಾಡುತ್ತೆ. ಆದ್ದರಿಂದ ಯಥೇಚ್ಛವಾಗಿ ನೀರು ಕುಡಿಬೇಕು, ಹಾಗೆ ಅಷ್ಟೇ ರೆಸ್ಟ್ ತೊಗೋಬೇಕು. 18 ಅವರ್ ಕೆಲಸ ಮಾಡಿ 1 ಅವರ್ ನಿದ್ದೆ, 2 ಅವರ್ ನಿದ್ದೆ ಮಾಡಿದ್ರೆ ಐರನ್ ಕಮ್ಮಿ ಆಗ್ತಾ ಹೋಗುತ್ತೆ, ಕೂದಲು ಉದುರುತ್ತೆ, ಮುಖದಲ್ಲೆಲ್ಲ ನೆರಿಗೆಗಳು ಬರ್ತದೆ. ಮೆಗ್ನೀಷಿಯಮ್ ಕಮ್ಮಿ ಆಯಿತು, ನಡೆಯೋಕ್ಕೆ, ಮಾತಾಡಲಿಕ್ಕೆ, ಡ್ಯಾನ್ಸ್ ಮಾಡಲಿಕ್ಕೆ, ಬರೆಯೋಕ್ಕೆ, ಓದೋಕ್ಕೆ, ವಾಕ್ ಮಾಡೋಕ್ಕೆ ಶಕ್ತಿ ಇರೋದಿಲ್ಲ. ಈ ಎಲ್ಲ ಒಂದು ಕಾನ್ಸೆಪ್ಟ್ಸಲ್ಲಿ ಭಗವಂತ ನಮಗೇನು ಮಾಡಿದ್ದಾನೆ ಅಂತಂದರೆ, ನುಗ್ಗೆ ಸೊಪ್ಪು ತಿನ್ನಬೇಕು, ನುಗ್ಗೆಕಾಯಿ ತಿನ್ನಬೇಕು, ಸೌತೆಕಾಯಿ ತಿನ್ನಬೇಕು, ಹಾಗಲಕಾಯಿ, ಹೀರೆಕಾಯಿ, ಪಡವಲಕಾಯಿ, ಇದಿಷ್ಟನ್ನು ತಿಂತಾ ಇದ್ದರೆ ಈ ಥರ ದೋಷ ಇರೋದಿಲ್ಲ. ಲವಲವಿಕೆ 80-90 ವರ್ಷ ಇದು ಸುಸ್ತು, ಸಂಕಟ ಆಗೋದಿಲ್ಲ. ಸೋಡಿಯಮು, ಪೊಟ್ಯಾಷಿಯಮ್ ಲೆವೆಲ್ ನಾರ್ಮಲ್ ಇರ್ತದೆ. ಸೋಡಿಯಮ್ ಎಷ್ಟಿದೆ, ಪೊಟ್ಯಾಷಿಯಮ್ ಏನಿದೆ ಬ್ಲಡ್ಡಲ್ಲಿ ಟೆಸ್ಟ್ ಮಾಡಿಸ್ತಾರೆ ಡಾಕ್ಟ್ರಾಗ. ಐರನ್ ಕಂಟೆಂಟ್ ಎಷ್ಟಿದೆ, ಐರನ್ ಡೆಫಿಷಿಯನ್ಸಿ ಇದೆಯಾ, ಮೆಗ್ನೀಷಿಯಮ್
ಅದರದ್ದೇನೋ ಪ್ರಾಬ್ಲಮ್ ಇದೆಯಾ? ಇದನ್ನೆಲ್ಲ ನಾವು ಭಾಳ ಡೀಪಾಗಿ ನಾವು ಆಹಾರದ ಮುಖಾಂತರ ತಗೋಬೇಕು. ದಿನಕ್ಕೊಂದು ಪೀಸು, ಎರಡು ಪೀಸ್ ಸೌತೆಕಾಯಿ ತಿನ್ನಬೇಕು. ಹಸಿ ಈರುಳ್ಳಿ ತಿಂದಷ್ಟು ಮೆಗ್ನೀಷಿಯಮ್ ಚೆನ್ನಾಗಿ ಬರ್ತದೆ. ಕಣ್ಣಲ್ಲಿ ನೀರು ಬರೋಕ್ಕೆ ಅವಕಾಶ ಕೊಡೋದೇ ಇಲ್ಲ ಈರುಳ್ಳಿ ತಿಂದರೆ. ಒಡಿಲಿಲ್ಲ ಬೈಲಿಲ್ಲ ಏನೂ ಆಗಿಲ್ಲ, ಕಣ್ಣಲ್ಲಿ ನೀರು ಸುರಿತಾನೇ ಇರ್ತದೆ, ಅದು ಹೀಟ್ ಆಗಿದೆ ಅಂತೀವಿ. ಈರುಳ್ಳಿ ಸರಿಯಾಗಿ ತಿನ್ನಬೇಕು. ಈರುಳ್ಳಿನ ಚೆನ್ನಾಗಿ ಉಪಯೋಗಿಸ್ಬೇಕು. ನಾವು ಸಾಂಬಾರ್ಗೆ ಹಾಕಬೇಕು. ಊಟ ಮಾಡುವಾಗ ಹಸಿ ಈರುಳ್ಳಿ ಮತ್ತು ಸೌತೆಕಾಯಿನ ತಿನ್ನಬೇಕು. ಈ ಸೋಡಿಯಂನ ಹೆಚ್ಚಿಗೆ ಬರಬೇಕು ಅಂದರೆ ಎಲೆಕೋಸಲ್ಲಿರ್ತದೆ. ಎಲೆಕೋಸು, ಆ ಎಲೆಕೋಸನ್ನ ನಾವು ಹಸಿ ತಿಂದಷ್ಟು ಒಳ್ಳೆಯದು. ಎಲೆಕೋಸಲ್ಲಿ ಪಲ್ಯ ಮಾಡಿ, ಎಲೆಕೋಸಲ್ಲಿ ಸಾಂಬಾರು ಮಾಡಬಾರ್ದು, ಪಲ್ಯ ಮಾಡಬೇಕು. ಆ ಫೈಬರಲ್ಲಿ ನಮಗೆ ಭಾಳಷ್ಟು ಸಪೋರ್ಟ್ ಮಾಡುತ್ತೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಹಣ್ಣುಗಳಲ್ಲಿ ನಮಗೆ ದಾಳಿಂಬೆ ಹಣ್ಣು ರಕ್ತನ ಪ್ಯೂರಿಫೈ ಮಾಡುತ್ತೆ. ಇದು ಬಾಳೆಹಣ್ಣು ನಮಗೆ ಸೋಡಿಯಂ ಪೊಟ್ಯಾಷಿಯಮ್ ಜಾಸ್ತಿ ಉತ್ಪತ್ತಿ ಮಾಡಿಕೊಡುತ್ತೆ ಬಾಡಿನಲ್ಲಿ. ಏಕೆಂದರೆ ಸೋಡಿಯಂ ಪೊಟ್ಯಾಷಿಯಮ್ ಜಾಸ್ತಿ ಇದೆ ಬಾಳೆಹಣ್ಣಲ್ಲಿ. ಆ್ಯಪಲ್ ತಿಂದುಬಿಟ್ರೆ ಸುಸ್ತು ಸಂಕಟ ಏನೂ ಇರಲಿಲ್ಲ. ಒಂದು ಆ್ಯಪಲ್ಲು ಒಂದು ಊಟಕ್ಕೆ ಸಮಾನ. ಇದನ್ನೆಲ್ಲ ನಾವು ಬಿಟ್ಬಿಟ್ಟಿರ್ತೀವಿ. ಅಳಸಿದ್ದೇ ತಿಂತೀವಿ. ಕೋಡುಬಳೆ ಅಂತೆ, ನಿಪ್ಪಿಟ್ಟಂತೆ, ಬರ್ಗರ್ ಅಂತೆ, ಪಿಜ್ಜಾ ಅಂತೆ, ಆಮೇಲೆ ಅದೇನು ಪಾನಿಪುರಿ ಅಂತೆ, ವೇಲ್ಪುರಿ ಅಂತೆ, ಎಣ್ಣೆಯಲ್ಲಿ ಕರೆದಿದ್ದಷ್ಟು ಎಷ್ಟು ಎಣ್ಣೆ ಯಥೇಚ್ಛವಾಗಿ ಹೋಗ್ತದೆ ಬಾಡಿನಲ್ಲಿ, ಪೊಟ್ಯಾಷಿಯಮ್, ಸೋಡಿಯಂ, ಐರನ್ ಮತ್ತು ಮೆಗ್ನೀಷಿಯಮ್ ಕಮ್ಮಿ ಆಗಿಬಿಡುತ್ತೆ. ಆದ್ದರಿಂದ ಯಾವ ರೀತಿ ಎಣ್ಣೆ ಉಪಯೋಗಿಸ್ತಾರೋ ಗೊತ್ತಿಲ್ಲ ಇವಾಗ. ಅದೆಂಥ ಎಣ್ಣೆ ಉಪಯೋಗಿಸ್ತಾರೋ ಗೊತ್ತಿಲ್ಲ. ಎಷ್ಟು ದಿವಸದ ಎಣ್ಣೆನೋ ಎಕ್ಸ್ಪೈರಿ ಆಗಿರುತ್ತೋ. ಅವು ಕೋಡುಬಳೆ ಕರೆದಿದ್ದು 1 ತಿಂಗಳಿಂದ ಹಾಕಿದ ಎಣ್ಣೆ, ಅದೇ ಎಣ್ಣೆಲಿ ಕೋಡುಬಳೆನೇ ಮಾಡ್ತಾ ಇರ್ತಾರದಲ್ಲಿ. ಅದರದ್ದು ತಾಕತ್ತು ಕಮ್ಮಿ ಆಗಿರ್ತದೆ, ಅದರದ್ದು ಸ್ಟ್ರೆಂತ್ ಕಮ್ಮಿ ಆಗಿರ್ತದೆ, ಅದ್ರ ಎಫಿಷಿಯನ್ಸಿ ಕಮ್ಮಿ ಆಗಿರ್ತದೆ. ಅತಿಯಾಗಿ ಎಣ್ಣೆ ಪದಾರ್ಥ ತಿಂದರೆ ಸುಸ್ತು ಸಂಕಟ ಆಗುತ್ತೆ, ಶಕ್ತಿಹೀನರಾಗ್ತೀವಿ, ಶಕ್ತಿ ಇರೋದಿಲ್ಲ. ಎಣ್ಣೆನ ಕಮ್ಮಿ ಮಾಡಬೇಕು, ಎಣ್ಣೆ ಪದಾರ್ಥನ. ನಮ್ಮ ಬ್ಲಡ್ಗೆ ಬ್ಲಡ್ಡು ಶುದ್ಧವಾಗಿರಬೇಕು ಅಂದರೆ ಐರನ್ ಬೇಕು, ಕಬ್ಬಿಣದ ಅಂಶ ಬೇಕು. ಅದಕ್ಕೆ ಯಾರು? ಸ್ಯಾಟ್ರನ್, ಶನಿ ಗ್ರಹ. ನಮ್ಮ ಹಾರ್ಟ್ ಚೆನ್ನಾಗಿ ವರ್ಕ್ ಮಾಡಬೇಕು ಅಂದರೆ ಮೆಗ್ನೀಷಿಯಮ್ ಇರಬೇಕು. ಆಗ ಸುಸ್ತು ಸಂಕಟ ಆಗೋದಕ್ಕೆ ಬಿಡೋದಿಲ್ಲ. ಸೊ ಮೆಗ್ನೀಷಿಯಮ್ಮು ಮಂಗಳ ಗ್ರಹ, ಐರನ್ನು ಶನಿಗ್ರಹ, ಸೋಡಿಯಮ್ಮು ಸೂರ್ಯಗ್ರಹ, ಪೊಟ್ಯಾಷಿಯಮ್ಮು ಗುರುಗ್ರಹ. ಸೂರ್ಯ ಸೋಡಿಯಂ, ಪೊಟ್ಯಾಷಿಯಮ್ಮು ಗುರುಗ್ರಹ, ಶನಿ ಐರನ್ನು, ಮೆಗ್ನೀಷಿಯಮ್ ಮಂಗಳ ಗ್ರಹ. ಈ 4 ಮಿನರಲ್ಸು ಚೆನ್ನಾಗಿತ್ತು ಅಂದರೆ ನಮಗೆ ಶಕ್ತಿ ಜಾಸ್ತಿ ಆಗುತ್ತೆ. ಈ 4ಕ್ಕೂ ಅಧಿಪತಿ ಶಕ್ತಿ ಗಣಪತಿ ಅಂಥೇಳಿ, ಶಕ್ತಿ ಗಣಪತಿ ಅಂತ ಹೇಳ್ತಾರೆ. ಏನು ಮಾಡಬೇಕು? ಈ 4 ನೋಡಿ, ನಮ್ಮ 2 ಕಣ್ಣು ಚೆನ್ನಾಗಿ ಅರಳಿಸ್ಕೊಳ್ಳಿ. ಈಗ ಇಟ್ಕೊಂಡು ಒಂದಕ್ಕೊಂದು ಟೆಸ್ಟ್ ಮಾಡಿ. ಹೀಗೆ ಹೆಬ್ಬೆಟ್ಟು ಮಾತ್ರ ಸ್ಟ್ರೈಟ್ ಇರಲಿ. ಇದು ಶುಕ್ರ ಹೆಬ್ಬೆಟ್ಟು. ಹೀಗೆ ಸ್ಟ್ರೈಟ್ ಈಗ ಇಟ್ಕೋಬೇಕು. ಈಗ ಇಟ್ಕೊಂಡು ಓಂ ಮ್ರೀಂ ಗ್ರೀಂ ಮ್ರೀಂ ಶಕ್ತಿ ಗಣಪತಯೇ ನಮಃ. 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 ಮ್ರೀಂ HREM ರೀಂ, HREM ರೀಂ. ಈ ಮುದ್ರೆ ನೋಡಿ ಹೀಗೆ ಒಂದಕ್ಕೊಂದು ಜಾಯಿನ್ ಮಾಡಬೇಕು. ಇದು ಮ್ಯಾಗ್ನೆಟಿಕ್ ಥೆರಪಿ ಥರ ಆಗುತ್ತೆ ಇದು ಬಾಡಿಯಲ್ಲಿ. ಇದೊಂದು ಮುದ್ರೆ. ಇದು ಮಾಡೋದ್ರಿಂದ ನಾವು ತಿಂದಂಥ ಪದಾರ್ಥದಲ್ಲಿ ಐರನ್ನು, ಸೋಡಿಯಮ್ಮು, ಪೊಟ್ಯಾಷಿಯಮ್ಮು, ಮೆಗ್ನೀಷಿಯಮ್ ಕೊರತೆ ಇತ್ತು ಅಂದರೆ ಈ ಮಂತ್ರ ನಮ್ಮ ಬಾಡಿನಲ್ಲಿ 4 ಮಿನರಲ್ಸ ಪ್ರೊಡ್ಯೂಸ್ ಮಾಡಿಕೊಡುತ್ತಂತೆ ನೋಡಿ. ಹಿಂದಿನ ಕಾಲದಲ್ಲಿ ಗುಹೆಗಳಲ್ಲಿ ಮುದ್ರೆ ಇಟ್ಕೊಂಡು ಕೂತ್ಕೊಂಡಿದ್ರು. ಅವ್ರಿಗೆ ಎಷ್ಟೇ ವರ್ಷ ಎಷ್ಟೇ ಧ್ಯಾನ ಮಾಡಿದ್ರು ಸುಸ್ತು ಸಂಕಟ ಆಗ್ತಿರ್ಲಿಲ್ಲ, ಲವಲವಿಕೆಯಿಂದ ಇರ್ತಿದ್ರು. ಯಾಕೆ? ಈ ಮುದ್ರೆ ಮಾಡೋದ್ರಿಂದ. ಈ ಮುದ್ರೆ ಮಾಡೋದ್ರಿಂದ ಅವರು ಉಪವಾಸ ಒಂದು ಸಲ ಗುಹೆ ಒಳಗೆ ಕೂತ್ಕೊಂಡ್ರೆ ಹಾಲು ನೀರು ಊಟ ತಿಂಡಿ ಏನೂ ಮಾಡ್ತಿರ್ಲಿಲ್ಲ. ತಿಂಗಾನುಗಟ್ಟಲೆ ವರ್ಷಾನುಗಟ್ಟಲೆ ಧ್ಯಾನ ಮಾಡ್ತಿದ್ರು, ತಪಸ್ಸು ಮಾಡ್ತಿದ್ರು. ಹಾಗಾದರೆ ಸೋಡಿಯಮ್ಮು, ಪೊಟ್ಯಾಷಿಯಮ್ಮು, ಮೆಗ್ನೀಷಿಯಮ್ಮು, ಐರನ್ನು. ಐರನ್ ಏನಕ್ಕೆ ಬೇಕು? ಬ್ಲಡ್ಗೆ ಶಕ್ತಿ ತುಂಬೋದು ಐರನ್ನು, ಹಾರ್ಟಿಗೆ ಮೆಗ್ನೀಷಿಯಮ್ಮು. ಇವೆರಡೂ ಕಮ್ಮಿ ಆಗಿಬಿಟ್ರೆ ಸತ್ತೋಗ್ಬಿಡ್ತಾನೆ. ಆದರೆ ಅವರು ಊಟ ತಿಂಡಿ ಮಾಡ್ತಿರಲಿಲ್ಲ. ವರ್ಷಗಟ್ಟಲೆ ತಿಂಗ್ಳುಗಟ್ಟಲೆ ಕೂತ್ಕೊಂಡು ಧ್ಯಾನ ಮಾಡ್ತಿದ್ರು, ತಪಸ್ಸು ಮಾಡ್ತಿದ್ರು ಗುಹೆ ಒಳಗೆಲ್ಲ. ಅವಾಗೇನು ಮಾಡ್ತಿದ್ರು?
ಶಕ್ತಿ ಗಣಪತಿ ಮುದ್ರೆಯನ್ನು ಧಾರಣೆ ಮಾಡ್ತಾಯಿದ್ರು. ಈ ರೀತಿ ಹಿಂಗೆ ಇಟ್ಕೊಂಡು ಶಕ್ತಿ ಕೊಡು ಗಣಪತಿ, ಓಂ ಹ್ರೈಂ ಗ್ರೀಂ ಹ್ರೈಂ ಶಕ್ತಿ ಗಣಪತಯೇ ನಮಃ, ಓಂ ಹ್ರೀಂ ಗ್ರೀಂ ಹ್ರೈಂ ಶಕ್ತಿ ಗಣಪತಯೇ ನಮಃ, ಓಂ ಹ್ರೀಂ ಗ್ರೀಂ ಹ್ರೈಂ ಶಕ್ತಿ ಗಣಪತಯೇ ನಮಃ. ಬೆವರೋದು, ನಡ್ಕ ಬರೋದು, ಸುಸ್ತು, ಸಂಕಟ ಎಲ್ಲ ನಿವಾರಣೆ. ಒಂದು ಅಗಾಧವಾದ ನೋಡಿ, ಮಂತ್ರ ಊಟ ತಿಂಡಿ ಹಾಲು ಹಣ್ಣು ಸೊಪ್ಪು ತರಕಾರಿ ತೊಗೊಳ್ದೋದ್ರೂ ಕೂಡ ಈ ಮಂತ್ರ ನಮ್ಮ ಬಾಡಿಯಲ್ಲಿ ಉತ್ಪತ್ತಿ ಮಾಡುತ್ತೆ. ಅದಕ್ಕೆ ಋಷಿಮುನಿ 100 ವರ್ಷ ತಪಸ್ಸು ಮಾಡ್ತಾಯಿದ್ರು ಅಂತ ಸೀಕ್ರೆಟ್ ತೋರಿಸ್ಕೊಟ್ರು. ಇದು ಗಣಪತಿ ತಂತ್ರಸಾರದಲ್ಲಿ ಈ ಮಂತ್ರ ಬರುತ್ತೆ. ಇದಕ್ಕೆ ಶಕ್ತಿ ಗಣಪತಿ ಅಂತ ಕರೀತಾರೆ. ಓಂ ಹ್ರೀಂ ಗ್ರೀಂ ಹ್ರೈಂ ಶಕ್ತಿ ಗಣಪತಯೇ ನಮಃ, ಓಂ ಹ್ರೀಂ ಗ್ರೀಂ ಹ್ರೈಂ ಶಕ್ತಿ ಗಣಪತಯೇ ನಮಃ ಅಂಥೇಳಿ ಈಗ ಇಟ್ಕೊಂಡು ಮಾಡ್ತಾ ಇರಬೇಕು. ಮನಸ್ಸಲ್ಲಿ ಜಪ ಮಾಡ್ತಿರಬೇಕು. ಈ ಮಂತ್ರದಲ್ಲಿ 4 ಮಿನರಲ್ಸ್ನ 4 ಗ್ರಹಗಳಿಗೆ ಕೊಡುತ್ತೆ. ಐರನ್ನು ಶನಿ ಶಾಂತಿ ಆಯಿತು ಶಕ್ತಿ ಗಣಪತಿಯಿಂದ. ಮೆಗ್ನೀಷಿಯಮ್ ಹಾರ್ಟಿಗೆ, ಸೋಡಿಯಂ ಶನಿಗೆ, ಪೊಟ್ಯಾಷಿಯಂ ಗುರುಗ್ರಹ, ಗುರು ಜ್ಞಾನಕಾರಕ, ಸೂರ್ಯ ದೇಹಕಾರಕ, ಶಕ್ತಿ ಬಾಡಿಗೆ ಎನರ್ಜಿ ಬಂತು. ಶಕ್ತಿ ಗಣಪತಿಯಿಂದ ದೇಹಕ್ಕೆ, ಮನಸ್ಸಿಗೆ, ಹಾರ್ಟ್ಗೆ ಎಲ್ಲದಕ್ಕೂ ಎನರ್ಜಿ ಬಂತು. ಮೆಗ್ನೀಷಿಯಮ್ ಮಂಗಳ ಗ್ರಹ, ಸೋಮಾರಿತನ, ಆಲಸ್ಯ. ಯಾಕೆಂದರೆ ಮಂಗಳ ಅಂದರೆ ರಕ್ತ, ಕುಜ ಅಂದರೆ ರಕ್ತ. ನಮ್ಮ ಬಾಡಿನ ರಕ್ತ ಇದೆ ಅಂದರೆ ಮಂಗಳ ಚೆನ್ನಾಗಿದೆ ರಕ್ತ. ಮಂಗಳ ನೀಚನಾದಾಗ ರಕ್ತಹೀನತೆ ಬಂತು, ರಕ್ತ ಇಂಪ್ಯೂರಿಟಿ ಆಯಿತು, ಅಪವಿತ್ರ ಆಯಿತು. ಅದಕ್ಕೆ ಐರನ್ ಕಮ್ಮಿ ಆಯಿತು, ರಕ್ತದೊಳಗೆ ಐರನ್ ಇಲ್ಲ. ಆಗ ಜಪ ಮಾಡಬೇಕು. ಓಂ ಹ್ರೀಂ ಗ್ರೀಂ ಹ್ರೀಂ ಶಕ್ತಿ ಗಣಪತಯೇ ನಮಃ. ಯಾರಿಗೆ ಸುಸ್ತು ಅಂತಾರೋ, ಸಂಕಟ, ಕೂತದ ಕಡೆ ಕೂರಲ್ಲ, ನಿಂತಿದ್ದ ಕಡೆ ನಿಲ್ಲಲ್ಲ, ಮಲಗಿದ್ರೆ ಮಲಗೋಕ್ಕಾಗಲ್ಲ, ಎದ್ದು ನಿಂತ್ರೆ ಓಡಾಡೋಕ್ಕೆ ಎಲ್ಲ ಒಂಥರ ಏನೋ ಬಾಡಿಲಿ ಅನ್ಕಂಫರ್ಟ್ನೆಸ್ಸು. ಒಂದು ಲೋಟ ಎತ್ತಕ್ಕಾಗಲ್ಲ, ಒಂದು ಬಟ್ಟೆ ಎತ್ತಕ್ಕಾಗಲ್ಲ, ಒಂದು ಪಾತ್ರೆ ಎತ್ತಕ್ಕಾಗಲ್ಲ, ಬಾಡಿಯೆಲ್ಲ ಅಷ್ಟು ತೂಕ, ಬಾಡಿಯೆಲ್ಲ ನೋವು, ಕಣ್ಣಲ್ಲಿ ನೀರು. ಇದೆಲ್ಲದಕ್ಕೂ ಕಾರಣ ಈ 4 ಮಿನರಲ್ಸ್ ಬಾಡಿ ಒಳಗಿಲ್ಲ ಅಂದರೆ. ಇದನ್ನು ಮಾಡ್ತಾ ಇರಬೇಕು. ಅದಕ್ಕೆ ಮನಸ್ಸಿಗೂ ಶಕ್ತಿ ಬರುತ್ತೆ, ಬ್ರೈನಲ್ಲೂ ಮನಸ್ಸಿಗೆ ಶಕ್ತಿ, ಬಾಡಿ ಮೈಂಡ್ಗೆ ಶಕ್ತಿ ಪ್ರಚೋದನೆ ಮಾಡುತ್ತೆ ಈ ಶಕ್ತಿ ಗಣಪತಿ. ಆದ್ದರಿಂದ ಏನೇ ಕೆಲಸ ಮಾಡಬೇಕಾದ್ರೂ ಧ್ಯಾನ, ಜಪ, ಪೂಜೆ, ಕೆಲಸ, ಆಫೀಸಲ್ಲಿ ವರ್ಕ್ ಮಾಡೋದು, ಮಾರ್ಕೆಟಿಗೆ ಹೋಗಿ ಸಾಮಾನು ತರೋದು, ಎಲ್ಲದಕ್ಕೂ ಶಕ್ತಿ ಬೇಕಲ್ಲ. ಈ 4 ಬೇಕಲ್ಲ, ಸೋಡಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಮತ್ತು ಐರನ್ನು. ತೂಕ ತರಕಾರಿ ಎತ್ಕೊಂಬರಕ್ಕೆ ಶಕ್ತಿ ಬೇಕಲ್ಲ, ಒಂದು 5 kg ಅಕ್ಕಿ ಎತ್ಕೊಂಬರಕ್ಕೆ ಶಕ್ತಿ ಬೇಕಲ್ಲ. ಹೀಗೆ ಎಲ್ಲ ಥರ ಇನ್ನೂ ಕೂಡ ನಮಗೆ ಶಕ್ತಿ ಬೇಕು ಅಂದರೆ ಈ ಶಕ್ತಿ ಗಣಪತಿನ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ. ವೀಕ್ಷಕರೇ, ಒಂದು ಅನೌನ್ಸ್ಮೆಂಟು. ನಾನು ಮುಂದಿನ ತಿಂಗಳಿಂದ ಯೂಟ್ಯೂಬ್ನಲ್ಲಿ ಕೆಲವು ಎಪಿಸೋಡ್ಸ್ನೆಲ್ಲ ಮಾಡ್ತಾ ಹೋಗ್ತೀನಿ. ಇನ್ಮೇಲೆ ಅಕ್ಟೋಬರಿಂದ ನೀವು ಯೂಟ್ಯೂಬ್ನಲ್ಲಿ ನನ್ನೆಲ್ಲ ಎಪಿಸೋಡ್ಸ್ ನೋಡ್ಬೋದು. ದಿನಕ್ಕೊಂದು ಎಪಿಸೋಡ್ಸ್ ಬರ್ತದೆ. ಭಾಳ ವಿಶೇಷವಾದಂಥ ಎಪಿಸೋಡ್ಸ್ನ ಅಕ್ಟೋಬರಿಂದ ನಾನು ಯೂಟ್ಯೂಬ್ನಲ್ಲಿ ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮತ್ತು ನಮ್ಮ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ, ಅಲ್ಲೂ ಕೂಡ ನಮ್ಮ ಕೆಲವು ಮ್ಯೂಸಿಕ್ ಎಪಿಸೋಡ್ಸನ್ನು ನೀವು ನೋಡ್ಬೋದು. ಇದಲ್ದೇ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ನು ಕೂಡ ನಾವು ಟೈಮ್ ಟು ಟೈಮ್ ಎಲ್ಲ ಅಪ್ಲೋಡ್ ಮಾಡ್ತಿರ್ತೀವಿ. ಅಕ್ಟೋಬರ್ ಮಂತಿಂದ ನಾನು ಇನ್ಮೇಲೆ ಯೂಟ್ಯೂಬ್ ಚಾನಲ್ನಲ್ಲಿ ಕಾರ್ಯಕ್ರಮನ ನಡೆಸ್ಕೊಳ್ತಾ ಹೋಗ್ತೀನಿ. ಅಲ್ಲೂ ನಿಮಗೆ ಭಾಳ ವಿಶೇಷವಾದಂಥ ಎಪಿಸೋಡ್ಸ್ನ ಮಾಡಿ ಅಪ್ಲೋಡ್ ಮಾಡ್ತಿರ್ತೀವಿ. ಪ್ರತಿನಿತ್ಯ ನೀವು ಅಕ್ಟೋಬರ್ 1ರಿಂದ ನಮ್ಮ ಕಾರ್ಯಕ್ರಮವನ್ನು ಯೂಟ್ಯೂಬಲ್ಲಿ ನೋಡ್ಬೋದು. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ www.laxmisrinivas.in ಅಂತ ಲಾಗಿನ್ ಆಗಿ ನೀವೇ ಯಾವ ಡೇಟು ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ಸ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.